ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರನ್ನು, ನಿನ್ನ ಜನ್ಮದಾತನನ್ನು ಮೋಸದಿಂದ ಕೊಂಡ ಆ ದುರ್ಯೋಧನಾಂಶವನ್ನು ನಾಶ ಮಾಡುವುದಾಗಿ ನೀಗೈದು ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಏನಿ ಕುಗಗ ಕಂಠದ ಕರ್ಕಶದ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಸೇಡಿನ ಸರ್ಪ, ಕಪಟ ದ್ಯೂತ, ವಿದ್ಯಾ ವಿಚಾರದನು ಆದ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ ದೇಹದಲ್ಲಿ ಸೇಡಿನ ಜ್ವಾಲೆ, ಸೇಡಂಬ ಕಿಡಿಕಿ ನನ್ನನ್ನು ಈಡೇರಿಸಿದ ಬಿಡಚಲವ, ಸೇಡಂಬ ಕಿಡಿಕಿ ನನ್ನನ್ನು ಈಡೇರಿಸಿದ ಬಿಡಚಲವ, ಈಡೇರಿಸಿದ ಬಿಡಚಲವ, ಈಡೇರಿಸಿದ ಬಿಡಚಲವ. ಸೇಡಿ ಅನುಜರ ಕೊಂಡೆಯ ದ್ರೋಹಿ, ಸೇಡಿ ಅನುಜರ ಕೊಂಡೆಯ ದ್ರೋಹಿ, ಅಂದೆ ಶಕುನಿ ಶಪಥವ ತಾಳ್ದ, ಅಂದೆ ಶಕುನಿ ಶಪಥವ ತಾಳ್ದ. ದಗ್ಧ ಮಾಡಿಕೊಂಡು ನಾಟವ ಕೈವೆ, ದಗ್ಧ ಮಾಡಿಕೊಂಡು ನಾಟವ ಕೈವೆ, ದಗ್ಧ ಮಾಡಿಕೊಂಡು ನಾಟವ ಕೈವೆ. ಮಡಿದ ಅನುಜರಿಗೆ ಶಾಂತಿಯಗೊಳಿಪೆ, ಎಂಬ ಕಿಡಿಸಿ ನನ್ನನ್ನು ಬಿಡಚಲವ, ಬಿಡಚಲವ, ಬಿಡಚಲವ. ಪಿತೃದೇವೋ ಭವ, ಪಿತೃದೇವೋ ಭವ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಶರಿವನ ಸಿರಿ ಮೃಗ ಗಗನರ್ಪಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ, ನಿಸ್ಪೃಹ, ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಗ್ರಾಮವಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ, ಕುಕ್ಷಿತ, ಸುಬುದ್ಧಿಯ ಕುರುಕುಲ ಸಂಹಾರ ಕ್ರೌರ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಅಖಂಡ ಭೂಮಂಡಲಾಧೀಶನೆಂದು ಬೇಗುತ್ತಿರುವ ಆ ಬಲಾಢ್ಯ ದುರ್ಯೋಧನ ಸಕ್ಕಡಗಿಸುವುದು ಸತ್ಯ, ಸತ್ಯ, ಸತ್ಯವೆಂದು ಪ್ರಮಾಣಿಸುತ್ತೇನೆ. ದಾಳಗಳು, ದಾಳಗಳು 1 2 2 3 ಪಾಂಡವರನ್ನು ಕಾಡಿಗೆ ಕಳಿಸಿದ ದಾಳಗಳು. ತಾಳಗಳಲ್ಲವ ಮರುಳೇ ಇವುಗಳು, ತಾಳಗಳಲ್ಲವೋ, ತಾಳಗಳಲ್ಲವ ಮರುಳೇ ಇವುಗಳು, ತಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ನನು ಜರದೇಹದ ಮೂಲಗಳು, ಜನ್ಮದಾತನನ್ನು ಒಳಗೊಂಡ ಎನ್ನನು ಜರದೇಹದ ಮೂಲಗಳು, ಅನುಜರ ದೇಹದ ಮೂಲಗಳು, ಅನುಜರ ದೇಹದ ಮೂಲಗಳು. ಎನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಆಳೋ ಪಾಪೆ.
ನಡೆಯಲಿರುವ ಘೋರ ಕಾಳಗ ಕೌರವರೆಣಗಳ ಸಾಲು ಸಾಲು. ನಾಳೆ ನಡೆಯಲಿರುವ ಘೋರ ಕಾಳಗ ಕೌರವರೆಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಹೆಣ್ಣನುಜರ ದೇಹದ ಮೂಲೆಗಳು. ಜನ್ಮದಾತನನ್ನೊಳಗೊಂಡ ಹೆಣ್ಣನುಜರ ದೇಹದ ಮೂಲೆಗಳು. ಅನುಜರ ದೇಹದ ಮೂಲೆಗಳು. ಅನುಜರ ದೇಹದ ಮೂಲೆಗಳು. ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಆದರೆ ದುರ್ಯೋಧನ ನೀನು ಎಸಗಿದ ಕುಕೃತ್ಯದಿಂದ ಅವುಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ, ಗಾಳಿ ಗೋಪುರವಾಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ದುಷ್ಟ ದುರ್ಯೋಧನ, ಇಷ್ಟ ದುರ್ಯೋಧನ, ಮಿಂಚಿ ಹೋದ ಕಾಲಕ್ಕೆ ಚಿಂತೆ ಇಲ್ಲ. ಆದರೂ ಚಿಂತೆ ಇಲ್ಲವೋ ಚಂಡ? ನಾನು ನಿನಗಿಂತಲೂ ಮಹಾಪ್ರಚಂಡ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಸೇರಿಸಬೇಕು. ದುರ್ಯೋಧನ, ಮೋಸಗಾರರನ್ನು, ಅದರಲ್ಲೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಮಾತಿನಂತೆ ನಾನು ನಿನ್ನೊಡನೆ ಸೇರಿ ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸಿ ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವುದು ಸೇಡಿನ ಜ್ವಾಲೆ. ದಗದಗ ನೆತ್ತಿದ ದ್ವೇಷ ಜ್ವಾಲೆ ಅಳಿಸುತ್ತಿರುವುದು ಲೋಕಕರಾಳ. ದಗದಗ ನೆತ್ತಿದ ದ್ವೇಷ ಜ್ವಾಲೆ ಅಳಿಸುತ್ತಿರುವುದು ಲೋಕಕರಾಳ. ಹರಿದ ದಹನವು ನನವೆಲ್ಲಲ್ಲಿ ಉಳಿಯುವುದೆಂದು ಕುರುವಂಶಜರ. ಹರಡಿದ ದಹನವು ನಲವೆಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಜರು. ದಗದಗ ನೆತ್ತಿದ ದ್ವೇಷ ಜ್ವಾಲೆ ಅಳಿಸುತ್ತಿರುವುದು ಲೋಕಕರಾಳ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನವತಿಯ ಸೆರೆಯೊಳಗಿಟ್ಟನ ದುರ್ಯೋಧನ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನವತಿಯ ಸೆರೆಯೊಳಗಿಟ್ಟನು.
ನಮಗೊದಗಿದ್ದು ಸೆರಮನೆ ಹೇಳುತ್ತಾವ ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿದ್ದು ಸೆರಮನೆ ಹೇಳುತ್ತಾವು ತಗದಗ 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 ನೆಟ್ಟಿಗೆ ದ್ವೇಷ ಜ್ವಾಲೆ ದಾಯಿಸುತ್ತಿರುವುದು ಲೋಕ ಕೆರಹಳ ನೂರ್ವರಲ್ಲೊಬ್ಬನೇ ಉಳಿದಿದೆನೀಗ ತೀರಿಸಲನ್ನು ಜರ ಸಾಲವ ಬೇಗ ಓರ್ವರಲ್ಲೊಬ್ಬನೇ ಉಳಿದಿದೆನೀಗ ತೀರಿಸಲನ್ನು ಜರ ಸಾಲವ ಬೇಗ ಎಮ್ಮರವಾಯಿತು ಎನ್ನಯ ಸೇಡು 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 ಎಮ್ಮರವಾಯಿತು ಎನ್ನಯ ಸೇಡು ಪಟಾಣ್ಣವೆನಿಸುವುದು ಕೌರವ ನಾಡು ಪಟಾಣ್ಣವೆನಿಸುವುದು ಕೌರವ ನಾಡು ತಗದಗ 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 ನೆತ್ತಿಗೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಹಳ ತಗದಗ 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 ನೂರ್ವರಲ್ಲೊಬ್ಬನೇ ಉಳಿದಿದೆನೀಗ ತೀರಿಸಲನ್ನು ಜರ ಸಾಲವ ಬೇಗ ದುರ್ಯೋಧನ ನೂರ್ವರಲ್ಲೊಬ್ಬನೇ ಉಳಿದಿದೆನೀಗ ತೀರಿಸಲನ್ನು ಜರ ಸಾಲವ ಬೇಗ ಎಮ್ಮರವಾಯಿತು ಎನ್ನಯ ಸೇಡು 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 ಎಮ್ಮರವಾಯಿತು ಎನ್ನಯ ಸೇಡು ಪಟಾಣ್ಣವೆನಿಸುವುದು ಕೌರವ ನಾಡು ದಗದಗ 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 ನೆತ್ತಿಗೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕೆರಹಳ ದಗದಗ 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 ಮನಸ್ಸಿನ ದುಸ್ಸಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸುತ್ತಿದೆ ದುರ್ಯೋಧನ ದಹಿಸುತ್ತಿದೆ ಅಂದು ನಿರಾಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರನ್ನು ನನ್ನನ್ನು ಬಂಧನದಲ್ಲಿಟ್ಟು ದಿನಕ್ಕೆ ಒಂದು ಇಡೀ ಅನ್ನ ಒಂದೇ ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ ಸುಯೋಧನ ಕೊಡುತ್ತಿದ್ದೆ ನನ್ನ ಭಾಗ್ಯ ಸಹೋದರರೆಲ್ಲರೂ ಉಪವಾಸ ಮಾಡಿ ಕುಹಕ ಬಾಧೆಯನ್ನು ತಾಳಲಾರದೆ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಸತ್ತರು ಮೃತ್ಯುವಿನ ಕೊನೆಯ ಉಚ್ಚಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪರಿಶೋಧದ ಭಾರವನ್ನು ನನಗೊಪ್ಪಿಯೇ ಸಟ್ಟರು ದುರ್ಯೋಧನ ಸತ್ತರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿಪಟಲದಿಂದ ಚಳಿಯದೇ ಉಳಿದು ನಿರಂತರ ಬಡಬಾಗ್ನೆಯಿಂದ ನೊಂದು ಬೆಂದು ಕುಗ್ಗಿ ಕುಶಲಾಗಿರುವ ಈ ದೇಹವನ್ನು ಅಣು ಅಣುವಾಗಿ ಛಿದ್ರ ವಿಚಿದ್ರವಾಗಿ ತುಂಡರಿಸಿ ನೋಡಿದರೂ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ ಸುಯೋಧನ. ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ಕುರು ರಕ್ತದ ಅಸ್ತ್ರಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ಅಣ್ಣ ಅಣ್ಣ ಶಿವಣ್ಣ ಅಳಬೇಡಿ ಅಣ್ಣ ಅಳಬೇಡಿ ಅಳಬೇಡಿ ನನ್ನ ಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ
ನಿನ್ನ 99 ಮಂದಿ ಸಹೋದರರ ಚಿನ್ನ ರುಂಡಗಳನ್ನು ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ನಿನ್ನ ಸಾಮ್ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ದ್ವಾರದಿಂದ ರಣಕ್ಷೇತ್ರದ ದ್ವಾರದವರೆಗೆ ರಕ್ತದ ಕೋಡಿಯನ್ನೇ ಹರಿಸಿ ಆ ರಕ್ತದ ಕೋಡಿಯಲ್ಲಿ ಆ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲೇ ಮುಳುಗುವುದನ್ನು ನೋಡುವೆನೋ. ಅಂದು ಅಂದು ಈ ಶಕುನಿಯ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ, ನನ್ನ 99 ಮಂದಿ ಸಹೋದರರ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ, ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ, ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಆನಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡಿ ಮಡಿದ ಅನುಜರಿಗೆ ಆನಂದವನ್ನೇ ಹೊಂದುವೆನ. ತರ್ಪಣ ನೀಡಿ ಮಡಿದ ಅನುಜರಿಗೆ ಆನಂದವನ್ನೇ ಹೊಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರ ಆನಂದ. ಸೇಡಿನ ಸರ್ಪದ ಸರಸವನಾಡಲು ಬಯಸುವೆಯ ಕೌರವ. ಸೇಡಿನ ಸರ್ಪದ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡ ಕೌರವ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ್ನೇ ಹೊಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಆನಂದ. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ನಿನ್ನ ಸೋದರ ಮಾವು ಶಕುನಿಯಿಂದ ಆಗುವ ಹಿಂಸೆಯು ಅತಿ ಅತಿ ಭಯಾನುಕರ. ತಾಯಿಯ ಕಣ್ಣೀರಿನ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ
ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸುವನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಗರುಡೇಶ್ವರ ಅಲ್ಲವಯ್ಯ, ನಿನ್ನ ಕಡು ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಹೊಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ಏಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತಮರ್ವಾತಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದ್ಯೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳಿಂದ ಸಮಸ್ತ ಯಾದವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಘಾತಿ ಹಿಂಸೆ, ಸ್ವಯತ್ತಃ ಕಲಹ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನೋ. ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನೋ. ದರಿದ್ರಾನ್ವಿತ ಗೆಳೆಯ ವಿದರಣ ಸಂಧಿಸಲು ಗಣಪತಿಗೆ ಹೋಗಿರ್ಪನೆ. ಗಣಗುಡೀರಗೆ ಹೋಗಿರ್ಪನೆ ಸದಳವಯನಗೆ ಅಗ್ರಜ. ಸೋದರ, ಅಣ್ಣ ನಾನು ಕೃಷ್ಣ ಗೈದ ಕಾರ್ಯ ಸಹೋದರ, ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವಾ ಸರ್ವೇಶ್ವರ ಮನೆಯೋ ಅದಮಾನೋ ತಿಂಡಿಯ. ವಿದುರಾನ ಮನೆಯೋ ಅದಮಾನೋ ತಿಂಡಿಯ. ವಿದುರಾನ ಮನೆಯೋ ಅದಮಾನೋ ತಿಂಡಿಯ. ಅಗ್ರಜ ಸಹೋದರ, ವಿದುರಾನ ಮನೆಯೋಳ ಅದಮಾನೋ ತಿಂಡಿಯ. ಮುದದಿ ಭಜಿಸಿ ನಾಳೆ ಬರ್ಪಾನಂತೆ ಅಣ್ಣ. ಮುದದಿ ಭಜಿಸಿ ನಾಳೆ ಬರ್ಪಾನಂತೆ ಅಣ್ಣ. ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವಾ ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ. ಸಹೋದರ, ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ. ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ. ಬಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ. ತಲ್ಲಣಿ ಬುಲಣ್ಣ ಎನ್ನ ಮನವು ಈಗ. ತಲ್ಲಣಿ ಬುಲಣ್ಣ ಎನ್ನ ಮನವು ಈಗ. ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವಾ. ಅಗ್ಗಜ ಸಹೋದರ, ಕೃಷ್ಣನು ಹಸ್ತಿನಾವತಿ
ಬಂದಿರುವಂತೆ, ಅಲ್ಲದೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸದಂತೆ ಅಣ್ಣ, ಶಾಂತಿ ಸಂಧಾನವನ್ನು. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿಯೇ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರ ಮಹಾಶಯನ ಮುರುಕು ಜೋಪಡಿಯನ್ನ ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೇನು? ಯದುಪತಿಯು ಭಕ್ತರ ಪರಾಧೀನ ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಳ್ಳ ಕೃಷ್ಣನು ಹಸ್ತಿನಾವತಿಗೆ ಬಂದೆಯನೀಗ, ಎಚ್ಚರಿಕೆ ಸಹೋದರ, ಕಳ್ಳ ಕೃಷ್ಣನು ಹಸ್ತಿನಾವತಿಗೆ ಬಂದೆಯನೀಗ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಇಂದನಗೆ. ಅಗ್ರಜ, ಸಹೋದರ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಇಂದನಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಛೇ, ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ, ಸಹೋದರ, ನೋಡಿದೆಯ ಮಾವ, ಮದಿಸಿದ ಮದಗಜಗಳೆಷ್ಟಿದ್ದರು ಈ ಸಿಂಹಕ್ಕೆ ಸಾಟಿಯೇ ಮಾವ. ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನಯ್ಯ. ಕಂಸ, ಶಿಶುಪಾಲ, ಜಲಾಸಂಧ ಇವರೆಲ್ಲರೂ ನಿನಗೆ ಅಂತಹ ಮಿತ್ರರಾಗಿದ್ದರಯ್ಯ. ಹೌದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಧ್ವಂಸ ಮಾಡಿ ಅರುಳು ಮುರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ತನ್ನ ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿ ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಕಾರ ಬೇಡುವುದು ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ನಿಜೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವೂ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ
ವಹಿಸಿದ್ದೇ ಆದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನಯ್ಯ. ವರಿಷ್ಠನು ನೀನು ಹೇಳುವಂತಹ ವಂಚಕನೇ ಆಗಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲೇ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕುಪಾದ್ಯತೆಗಳು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದರೆಂದರೇನು? ಕೃಷ್ಣನು ಕ್ಷತ್ರಿಯ ಜಾತಿಯ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನಿಲ್ಲುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈಡಿಯಲ್ಲಿ, ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ಏನೆಂದು? ದೇಹಿ ಎಂದು ಸರಿಯಾಗಿ ಹೇಳಿದೆ ಶೋಭನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಕ್ಕೆ ನಾನು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಯೂ ಸಂಧಿಯ ನೆಪದಿಂದ ಬರುತ್ತಿರುವ ಆ ಕಳ್ಳ ಕೃಷ್ಣ, ಪಿಳ್ಳಂಗೋವಿ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಮಾವ, ಆಗಲೇಬೇಕು. ಮಗು ಕಂದ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವನ್ನ ಸಲಹೆ? ಗೌರವೇಶ್ವರ, ಯಥಾ ಕಾಲದಲ್ಲಿ ವಿಜ್ಞಾಪಿಸುವೆನು. ಏಳು ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ದುರಾತ್ಮರನ್ನುವ ಪಾಂಡು ಸುತ ಭಗವ ಮುರಿವೆ ನೀಕ್ಷಣ, ಮಾವ. ದುರಾತ್ಮರನ್ನುವ ಪಾಂಡು ಸುತ ಭಗವ ಮುರಿವೆ ನೀಕ್ಷಣ, ಬಂಡ ಭೀಮನ ಭಾರಿ ಹೃದಯವ, ಹಿಡಿದು ಈ ಕ್ಷಣ ಯಮಪುರಿಗೆ ಕಳಿಸುವೆ. ದುರಾತ್ಮರೆನ್ನುವ ಪಾಂಡುಸು ಭಗವ ಮುರಿವೆ ನೀಕ್ಷಣ, ಅಖಂಡ ಸಮರದೋಳ್ ಶಿಖಂಡಿ ಪಾರ್ಥನ, ಅಖಂಡ ಸಮರದೋಳ್ ಶಿಖಂಡಿ ಪಾರ್ಥನ, ಅಖಂಡ ಶೌರ್ಯದಿ ಶಿರವ ತೆಗೆಯುವೆ, ಅಖಂಡ ಶೌರ್ಯದಿ ಶಿರವ ತೆಗೆಯುವೆ. ದುರಾತ್ಮರೆನ್ನುವ ಪಾಂಡುಸು ಭಗವ ಮುರಿವೆ ನೀಕ್ಷಣ, ನಡೆ ಕುರುಕುಲದ ರಣಕಲೆ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಏನೆಂದೆ? ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ ಎಂದು ನಿಮ್ಮಪ್ಪನ ಮನೆಗೆ ಎಡಗಾಲಿಟ್ಟೆನೋ ಅಂದೇ ಶುರುವಾಯಿತು ಶನಿ ಕಾಟ. ನಾನು ಶಕುನಿಯಲ್ಲವೋ ಬೆಪ್ಪೆ, ನಿನ್ನ ಭಾಗದ ಶನಿ, ಓ ಜನ್ಮ ಶನಿ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯೇನೋ ಮೂಡ? ಶಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ನಿನ್ನೀ ಕುರುಕುಲ ವಂಶವನ್ನೆಲ್ಲ, ನೀ ಎಂದರೆ ನಿನ್ನಿಂದಲೇ ನಿನ್ನವರನ್ನ ನಿರ್ನಾಮ ಮಾಡುವುದೇ
ಈ ಶಕುನಿಯ ಪದದ ಗೂಢಾರ್ಥ ಶಕುನಿಯಿಂದ ಕುರುವಂಶ ನಿರ್ನಾಮ ನಿರ್ನಾಮ. ಎಂದು ನಿನ್ನ ಸತಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಶವದ ಮೇಲೆ ಬಿದ್ದುಲಾಡುವುದನ್ನು ಈ ನನ್ನ ನಯನಗಳಿಂದ ನೋಡುವೆನೋ. ಹಬ್ಬ ಹಬ್ಬ ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ. ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುತ್ತಿರುವೆನೋ ಮದಾಂಧ. ಎಲ್ಲಿಯವರೆಗೂ ನನ್ನ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ತಂತಿ ಇದು ನನ್ನ ಮನದಲ್ಲೇ. ಗೌರವ ಅತಿಯಾಸೆ ತುಂಬಿದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ತಂತಿ ಇದು ನನ್ನ ಮನದಲ್ಲಿ. ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ಗೌರವ ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲೇ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ್ದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನ, ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸೂತ ಕರ್ಣನ. ಅಯ್ಯೋ ಕರ್ಣ. ಸೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನ, ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸೂತ ಕರ್ಣನ. ಹಿಡಿದದ್ದು ನಿಲ್ಲುವನು ಭೀಮಸೇನನು. ಗೌರವ ಹಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತಡೆ ಕೊಟ್ಟಿಸಲುವನು. ತನ್ನ ಗದೆಯಿಂದ ನಿನ್ನ ತಡೆ ಕೊಟ್ಟಿಸಲುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಲ್ಲಿ ಕೊಬ್ಬಿ ಮೆರೆಯುವೆ. ಆ ಭೀಮನಿ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.